ಚಿಕನ್ ಮಸಾಲೆನ ಈ ರೀತಿ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಮೊದಲಿಗೆ ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು 4 ಹಸಿಮೆಣಸಿನ್ಕಾಯನ್ನು ಸೀದಾ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಚಿಕನನ್ನು ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಕುದಿಯಲು ಬಿಡಬೇಕು. ಚಿಕನ್ ಯಾವ ಥರ ಕುದ್ದಿರಬೇಕಂದ್ರೆ ಎಲುಬು ಮತ್ತು ಮಾಂಸ ಬೇರೆ ಬೇರೆ ಆಗಿರಬೇಕು, ಆ ಥರ. ಚಿಕನ್ ಚೆನ್ನಾಗಿ ಕುದ್ಬಿಟ್ಟು ಸ್ವಲ್ಪ ನೀರನ್ನು ಬಿಟ್ಟಿರುತ್ತೆ. ಆ ನೀರು ಮತ್ತು ಚಿಕನನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು. ಮತ್ತೆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಹೀಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಬೇಕು. ನಂತರ ಸೀದಾ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಫ್ರೈ ಆಗೋವರೆಗೂ ಸ್ವಲ್ಪ ಹುರಿಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸ್ಮೆಲ್ ಹೋದ್ಮೇಲೆ ಟೊಮೆಟೊ ಹಾಕೋಬೇಕು. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಸ್ವಲ್ಪ ಅಲ್ಲ ಪೇಸ್ಟು, ಚಿಕನ್ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಧನಿಯಾ ಪುದೀನ ಪೌಡರ್ ಸ್ವಲ್ಪ ಹಾಕಿ. ಎಲ್ಲವನ್ನು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ. ಆನಂತರ ಚಿಕನ್ ಮತ್ತು ಸ್ವಲ್ಪ ನೀರನ್ನು ಹಾಕಿ ಚಿಕನ್ ಚೆನ್ನಾಗಿ ಕೊತ್ತ ಅಂತ ಕುದಿದ ಮೇಲೆ ಚೆನ್ನಾಗಿ ರುಬ್ಬಿಟ್ಟಿರೋ ಕೊಬ್ಬರಿ ಚಟ್ನಿಯನ್ನು ಹಾಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಚಿಕನನ್ನು 5 ನಿಮಿಷ ಕುದಿಯಲು ಬಿಡಬೇಕು. ಆಯಿತು ನೋಡಿ ಚಿಕನ್ ಸ್ಪೈಸಿ ಮಸಾಲ. ಆನಂತರ ಕೊತ್ತಂಬರಿಯನ್ನು ಸ್ವಲ್ಪ ಅದರಲ್ಲಿ ಹಾಕಬೇಕು. ಚಿಕನ್ ಮಸಾಲ ರೆಡಿ, ಊಟ ರೆಡಿ.